ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇದು ನಿನ್ನೆ ಮಿನಿ ವ್ಲಾಗ್. ನಾನು ಈ ವಿಡಿಯೋದಲ್ಲಿ ಹಾಕ್ತಿದ್ದೀನಿ. ಲಾಸ್ಟ್ ಟೈಮ್ ಮಟನ್ ಬಿರಿಯಾನಿ ಮಾಡಿದಾಗ ಅದೇ ಮಸಾಲ ಯೂಸ್ ಮಾಡಿಕೊಂಡು ಮಟನ್ ಸಾರು ಕೂಡ ಮಾಡಿದ್ದೆ ಅಂತ. ಸೊ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತಿದ್ದೀನಿ ನೋಡಿ. ನಾನು ಆ್ಯಕ್ಚುಲಿ ನಿನ್ನೆ ಶಾಪಿಂಗ್ ಹೋಗಿದ್ದೆ. ಮಾರ್ನಿಂಗಿಂದ ಏನೂ ತಿಂದಿಲ್ಲ ಅಂತ ಮಸಾಲೆ ಪುರಿ ತಿಂತಿದ್ರೆ ನಮ್ಮ RCB ಫ್ಯಾನ್ಸ್ ಎಲ್ಲೆಲ್ಲೂ ಅಲ್ವಾ, ಗೊತ್ತಲ್ಲ? ಈ ಹುಡುಗರು ನೋಡಿ, ಆರ್ ಸಿ ಬಿ ಅಂದ್ಕೊಂಡು ಆಟ ಆಡ್ಕೊಂಡು ಹೋಗ್ತಿದ್ದಾರೆ. ಏನು ತರಲೆಗಳು, ಎಲ್ಲೆಲ್ಲೂ RCB ಫ್ಯಾನ್ಸೇ ಆಗೋದ್ರು ಗುರು. ಮಸಾಲೆ ಪುರಿ ತಿಂದ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಹೋದರೆ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಆ ಕೊಂಬೆ ಮುರಿದೋಗಿದೆ. ಸರಿ ಬಿದ್ದೋಗುತ್ತೆ, ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತಪ್ಪ. ಅದು ಬೀಳಲಿಲ್ಲ, ನನಗೆ ವೀಡಿಯೋ ಸಿಗಲಿಲ್ಲ. ಸರಿ ಶಾಪಿಂಗ್ ಮಾಡೋಣ ಅಂತ ಹಾಗೆ ಮುಂದಕ್ಕೆ ಹೋಗ್ತಿದ್ರೆ ಏನು ಗುರು, ಮಳೆ ಅಷ್ಟು ಜೋರಾಗ ಬೀಳೋದು. ಅದು ನಾನು ಶಾಪಿಂಗ್ ಹೋದಾಗೆ ಬೀಳಬೇಕಿತ್ತಾ? ಮಳೆ ಆದರೂ ಸರಿಯಪ್ಪ, ನಾವು ಹುಡುಗಿ ಶಾಪಿಂಗ್ ಎಲ್ಲ ಬಿಡಲ್ಲ, ಮಳೆಯಲ್ಲೇ ತಿರ್ಗಾಡ್ದೆ. ಆದರೂ ನನಗೆ ಬೇಕಾಗಿದ್ದು ಸಿಗಲಿಲ್ಲ. ಸರಿ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೋದರೆ ಅಲ್ಲಿ ಪುಟ್ಟು ಪುಟ್ಟು ಮಾವಿನ ಹಣ್ಣುಗಳಿದ್ದಾವೆ. ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ತೊಗೊಂಡೆ. ಹಾಗೆ ಮುಂದೆ ಹೋದರೆ ಎಲ್ಲ ಥರ ಎಕ್ಸಿದೆ ಅಂತ ಹಾಕಿರೋ, ಆದರೆ ಯಾವುದೂ ಇರಲಿಲ್ಲ. ಸರಿ ಅಂತ ಅಲ್ಲೇ ಸಾಂಬಾರು ಪೌಡರು ಮತ್ತು ನಾಟಿ ಮೊಟ್ಟೆ ತೊಗೊಂಡೆ. ಸೊ ಇದೆಲ್ಲ ತೊಗೊಂಡು ಮನೆಗೆ ರಿಟರ್ನ್ ಆದೆ. ನಾನು ಲಾಸ್ಟ್ ಟೈಮ್ ಮಟನ್ ಬಿರಿಯಾನಿ ಮಾಡಿದ್ದು ಇದೇ ಮಸಾಲ ಮತ್ತು ಇದೇ ಪೇಸ್ಟ್ ಯೂಸ್ ಮಾಡಿಕೊಂಡು, ಸೊ ಇದರಲ್ಲೇ ನಾನು ಸಾರು ಕೂಡ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲಾಗಿ ಕೂಡ ಇರುತ್ತೆ. ನೀವು ಒಂದು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ ಆಯಿಲ್ ಹಾಕಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಪೇಸ್ಟು, ಸ್ವಲ್ಪ ಮಸಾಲೆ, ಖಾರದ ಪುಡಿ, ಮಟನ್ ಮಸಾಲ, ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬೇಯಿಸಿಟ್ಕೊಂಡಿರೋ ಮಟನ್ ಹಾಕಿ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು. ಆವಾಗ ಕೊತ್ತಂಬರಿ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಇವಾಗಂತೂ ಸತ್ತೋಗಿರೋ ಕೊತ್ತಂಬರಿ ಆ್ಯಡ್ ಮಾಡ್ತಿಲ್ಲ, ಚೆನ್ನಾಗಿರೋದೇ ಆ್ಯಡ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದು ಟ್ರೈ ಮಾಡಿ. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್.